ಸುಸ್ವಾಗತ CID 999. ಕನ್ನಡದಲ್ಲಿ ವಿದೇಶದಲ್ಲಿ ಚಿತ್ರೀಕರಣಗೊಂಡಂತ ಮೊದಲ ಸಿನಿಮಾ. ಗೋಲ್ಡ್ ಸ್ಮಗ್ಲಿಂಗ್ ನ ಫ್ಲಾಶ್ ಮಾಡಿದ ಮೇಲೆ ಈಗ ಇದ್ದಕ್ಕಿದ್ದಾಗ ಇದೊಂದು ಹೊಸ ಪ್ರಾಬ್ಲಮ್ ಶುರುವಾಗಿದೆ. ಇದು ಸಹಜವಾಗಿ ಇದ್ರಲ್ಲಿ 777 ಏನು ಬರಲ್ಲ, ಸೀದಾ 999 ಬರುತ್ತೆ. ಇದು ಸಿಂಹದ ಗುಹೆಗೆ ನುಗ್ಗೋ ಧೈರ್ಯ ಸಿಂಹಕ್ಕಲ್ದೆ ಬೇರೆ ಯಾರಿಗಿರುತ್ತೆ? ಆ ಧೈರ್ಯ ಯಾರಿಗೂ ಇರೋದಿಲ್ಲ, ಕೆಚ್ಚದೆ ಬೇಟೆಗಾರನಿಗಿರುತ್ತೆ. ಆಪರೇಷನ್ ಜಾಕ್ಪಾಟ್ 116ನೇ ಸಿನಿಮಾ ರಾಜ್ಕುಮಾರ್. ಆಪರೇಷನ್ ಡೈಮಂಡ್ ರಾಕೆಟ್ 171ನೇ ಸಿನಿಮಾ. ಅಷ್ಟು ಗ್ಯಾಪ್ ಇತ್ತ? ಹೌದು. ಈ ಪೀರಿಯಡ್ ಇದೆಯಲ್ಲ, ಇದೊಂದು ಎಲ್ಲ ನಟರಿಗೆ ಒಂದು ಗೋಲ್ಡನ್ ಪೀರಿಯಡ್ ಅಂತಾರೆ. ಆದರೆ ಅಣ್ಣವ್ರ ಮಟ್ಟಿಗೆ ಅದು ಎವರ್ ಗೋಲ್ಡನ್. ಅವ್ರಿಗೆ ಯಾವುದೋ ಒಂದು 4 ವರ್ಷ ಬಹಳ ಅದ್ಭುತ ಸಿನಿಮಾಗಳು ಬಂತು ಇಲ್ಲ. ನಿಮ್ಗೆ ಈ 9 ವರ್ಷ ನೋಡಿದ್ರೆ ನಿಮಗೆ 55 ಸಿನಿಮಾ ಮಾಡಿದ್ದಾರೆ ಮತ್ತು 55ರಲ್ಲಿ 99% ಗೆದ್ದಿದೆ. ಧೈರ್ಯ, ಸಾಹಸ, ದೇಶ ಪ್ರೇಮ ಇವು ನಿನ್ನ ಭಾಗಕ್ಕೆ ಹುಚ್ಚಾದರೆ ಅದು ನಿನ್ನ ಪೆಚ್ಚತನದ ಪರಮಾವಧಿ. ಟೆಕ್ನಾಲಜಿಯಲ್ಲಿ ನಿಮಗೆ ಸಾಕಷ್ಟು ಚೇಂಜ್ ಆಗಿದೆ 9 ವರ್ಷ. ಮೊದಲ 3 ಬಾಂಡ್ ಸಿನಿಮಾಕ್ಕೂ 4ನೇ ಬಾಂಡ್ ಸಿನಿಮಾ ಬರೋಷ್ಟು JK ವೆಂಕಟೇಶ್ ಬಂದ್ಬಿಟ್ಟು ಅಣ್ಣವ್ರಿಗೆ, ಅಣ್ಣವರು ಒಂದು ಬಾಂಡ್ ಸಿನಿಮಾದಲ್ಲಿ ಎಲ್ಲ ನಾವೇನೇನೋ ಮಾಡಿದ್ದೀವಿ, ಮೊದಲ 3 ಸಿನಿಮಾದಲ್ಲೂ ಬಾಂಡಿಗೆ ಹಾಡೇ ಇಲ್ಲ, ಇದಕ್ಕೆ ನೀವು ಹಾಡಬೇಕು. ಅಣ್ಣ ನಕ್ಬಿಟ್ಟು ನಾನೆಲ್ಲ ABCD ಬರ್ದಾರ ಹಾಡು ಹೇಳ್ತಾರ. ಆದರೆ JK ವೆಂಕಟೇಶ್ ಕೆಲವು ಹಠ ಹಿಡಿದ್ರೆ ಅದನ್ನು ಮಾಡ್ತಾರೆ ಅದನ್ನು. ಆದರೆ ನೀವು ಇಫ್ ಯು ಕಮ್ ಟುಡೇ ಕೇಳಿ, ನಿಮ್ಗೆಲ್ಲೂ ಇದು ಕನ್ನಡದವರೊಬ್ರು ಹಾಡಿದ್ದು ಅಂತ ಅನ್ಸುತ್ತೆ. ನಿಮ್ಗೆ ಪ್ರತಿಯ ಪ್ರೊನೌನ್ಸಿಯೇಷನ್ನಲ್ಲಿ ಇದನ್ನ ಹೇಳಿ ಕನ್ನಡ ಓಕೆ. ನಿಮ್ಗೆ ಯಾರೋ ಹೇಳಿದ್ರೆ, ಅಪ್ಪಣ್ಣ ಹೇಳ್ಕೊಟ್ರು, ಕೃಷ್ಣಶಾಸ್ತ್ರಿಗಳು ಹೇಳ್ಕೊಟ್ರು, ಯಾವ ಅಕ್ಷರವನ್ನು ಹಿಂಗೆ ಪ್ರೊನೌನ್ಸ್ ಮಾಡಿ. ಇಂಗ್ಲೀಷ್ ಯಾರು ಹೇಳ್ಕೊಟ್ರು ನಿಮಗೆ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕಾಮ್ ಡೌನ್ ಮೀನಾ, ಕಾಮ್ ಡೌನ್. ಆಪರೇಷನ್ ಗ್ಯಾಂಗ್ ವಾರ್ ಅಂತ ಹೇಳಿ 5ನೇ ಬಾಂಡ್ ಸಿನಿಮಾದ ತಯಾರಿಕೆ ಶುರುವಾಗಿತ್ತು. ಲಕ್ಷ್ಮಮ್ಮ ಹೇಳಿದ್ರಂತೆ, ಮಗು ಯಾಕಪ್ಪ ಇಂಥ ಸಿನಿಮಾಗಳು ಮಾಡ್ತೀಯ, ಬೇಡ ಇದು ಅಂತಂದ್ರಂತೆ. ನೋಡಿ, ಅಮ್ಮ ಒಂದು ಮಾತು ಹೇಳಿದ್ದಕ್ಕೆ ಗ್ಯಾಂಗ್ ವಾರನ್ನು ರಾಜ್ಕುಮಾರ್ ಸ್ಟಾಪ್ ಮಾಡಿ ಇನ್ಮೇಲೆ ನಾನು ಬಾಂಡ್ ಸಿನಿಮಾ ಮಾಡಲ್ಲ ಅಂತ ನಿರ್ಧಾರ ಮಾಡಿದೆ. ಇನ್ನು ಬಾಂಡ್ ಶೈಲಿಯಲ್ಲಿ ನಿರ್ಮಾಣ ಆದಂತಹ ಸಿನಿಮಾದ ಕೊನೆಯ ಸಿನಿಮಾ ಆಪರೇಷನ್ ಡೈಮಂಡ್ ರಾಕೆಟ್. ಈ ವಿವರಣೆ ಬೇಕಾಗಿಲ್ಲ ಸರ್, ಇದನ್ನು ಕೂಡ ದೊರೆ ಭಗವಾನ್ ಅವರೇ ನಿರ್ದೇಶನ ಮಾಡಿದ್ದು, JK ವೆಂಕಟೇಶ್ ಅವರೇ ಸಂಗೀತ ಮಾಡಿದ್ದು. ಇದರಲ್ಲಿ ಹೀರೋಯಿನ್ ಪದ್ಮಪ್ರಿಯಾ ಅವರು, ಮತ್ತೆ ಚಂದ್ರಲೇಖಾ, ವಜ್ರಮುನಿ, ತೂಗುದೀಪ್ ಶ್ರೀನಿವಾಸ್, ಟೈಗರ್ ಪ್ರಭಾಕರ್ ಅವರು, ಅವರೆಲ್ಲ ಮೊದಲ 3ರಲ್ಲಿ ಇರ್ಲಿಲ್ಲ. ಆದ್ರೆ ನಿಮಗೆ 4ನೇ ಬಾಂಡ್ ಸಿನಿಮಾ ಬರುವಷ್ಟೊತ್ತಿಗೆ ಕನ್ನಡದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿತ್ತು. ಮೊದಲ 3 ಬಾಂಡ್ ಸಿನಿಮಾ ಆದ್ಮೇಲೆ 4ನೇ ಬಾಂಡ್ ಸಿನಿಮಾ ಬರುವ ನಡುವೆ ಬಂಗಾರದ ಮನುಷ್ಯ ಬಂದಿತ್ತು, ಕಸ್ತೂರಿ ನಿವಾಸ ಬಂದಿತ್ತು, ಗಂಧದ ಗುಡಿ ಬಂದಿತ್ತು, ನಾನಿನ್ನು ಮರೆಯಲಾರೆ ಬಂದಿತ್ತು, ಭಕ್ತ ಕುಂಬಾರ ಬಂದಿತ್ತು. ಎಲ್ಲ ಒಂದಕ್ಕಿಂತ ಒಂದು ಮೆಗಾ ಹಿಟ್. ಅಂತಹ ಅದ್ಭುತ ಸಿನಿಮಾಗಳನ್ನ ರಾಜ್ಕುಮಾರ್ ಆಗ್ಲೇ ಮಾಡ್ಬಿಟ್ಟಿದ್ರು. ಹಾಗಾಗಿ ಈ ಬಾಂಡ್ ಹೇಗಿರ್ತಾನೆ ಅನ್ನುವ ಕುತೂಹಲ ಅದೊಂದು ದೊಡ್ಡ ನ್ಯೂಸ್ ಆಗಿತ್ತು. ಆ್ಯಕ್ಚುಲಿ ನಿಮಗೆ ಆಪರೇಷನ್ ಡೈಮಂಡ್ ರಾಕೆಟ್ 4ನೇದು ಅನ್ನೋದು 3ನೇ ಸಿನಿಮಾದ ಕೊನೆಯಲ್ಲೇ ತೋರಿಸ್ತಾರೆ. ನೆಕ್ಸ್ಟ್ ಆಪರೇಷನ್ ಡೈಮಂಡ್ ರಾಕೆಟ್ ಅಂತೇಳಿ ಬಂತಲ್ಲಪ್ಪ ಇನ್ನೊಂದು. ಏನಪ್ಪ ಅದು? ಆಪರೇಷನ್ ಡೈಮಂಡ್ ರಾಕೆಟ್. ಆದರೆ ಅದು ಬೇರೆ ಬೇರೆ ಕಾರಣಕ್ಕೆ ಅದು ತಡವಾಗ್ತಾ ಬಂತು. ಶಂಕರ್ ಗುರು ಮಾಡುವ ಸಂದರ್ಭದಲ್ಲಿ ಮತ್ತೆ ಉದಯ್ ಶಂಕರ್ ಇಲ್ಲ ಇನ್ನೊಂದು ಬಾಂಡ್ ಮಾಡೋಣ ಅಂತ ನೋಡಿ. ಆಪರೇಷನ್ ಜಾಕ್ಪಾಟ್ 116ನೇ ಸಿನಿಮಾ ರಾಜ್ಕುಮಾರ್. ಆಪರೇಷನ್ ಡೈಮಂಡ್ ರಾಕೆಟ್ 171ನೇ ಸಿನಿಮಾ. ಅಷ್ಟು ಗ್ಯಾಪ್ ಇತ್ತ? ಹೌದು. 55 ಸಿನಿಮಾಗಳ ಅಂತರದಲ್ಲಿ ರಾಜ್ಕುಮಾರ್ ಬಂದಿತ್ತು. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್, ಈ 55 ಸಿನಿಮಾಗಳಿಗೆ ರಾಜ್ಕುಮಾರ್ ತಗೊಂಡಿದ್ದು ಬರೀ 9 ವರ್ಷ. 9 ವರ್ಷದಲ್ಲಿ 55 ಸಿನಿಮಾಗಳು ಮಾಡಿದ್ರು. ಈ 55ರಲ್ಲಿ 99% ಹಿಟ್.
ಅಂದ್ರೆ ನಿಮ್ಗೆ ಈ ಪೀರಿಯಡ್ ಇದೆಯಲ್ಲ, ಇದೊಂದು ಎಲ್ಲ ನಟರಿಗೆ ಒಂದು ಗೋಲ್ಡನ್ ಪೀರಿಯಡ್ ಅಂತಾರೆ. ಆದ್ರೆ ಅಣ್ಣವ್ರ ಮಟ್ಟಿಗೆ ಅದು ಎವರ್ ಗೋಲ್ಡನ್. ಅವ್ರಿಗೆ ಯಾವುದೋ ಒಂದು 4 ವರ್ಷ ಬಹಳ ಅದ್ಭುತ ಸಿನಿಮಾಗಳು ಬಂತು ಇಲ್ಲ. ನಿಮ್ಗೆ ಈ 9 ವರ್ಷ ನೋಡಿದ್ರೆ ನಿಮ್ಗೆ 55 ಸಿನಿಮಾ ಮಾಡಿದ್ದಾರೆ ಮತ್ತು 55ರಲ್ಲಿ 99% ಗೆದ್ದಿದೆ. ಅದು ಒಂದು ನಿಮ್ಗಿಲ್ಲ ಅಂತ ಅನ್ಬೋದು. ಗ್ಲೋಬಲಿ ಟೆಕ್ನಾಲಜಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿತ್ತು. ನಮ್ಮಲ್ಲಿ ಅಮರಶಿಲ್ಪಿ ಜಕಣಾಚಾರಿ ಮೊದಲ ವರ್ಣ ಸಿನಿಮಾ ಬಂದರೂ ಕೂಡ ಕನ್ನಡಕ್ಕೆ ಪೂರ್ತಿ ವರ್ಣಮಯ ಚಿತ್ರ ಬಂದಿದ್ದು ಸುಮಾರು 75ನೇ ಅಷ್ಟೊತ್ತಿಗೆ. ಒಂದು 7-8 ವರ್ಷ ನಮಗೆ ಬೇಕಾಯ್ತು. 2 ಕಾರಣಕ್ಕೆ. ಒಂದು, ನಿಮ್ಗೆ ಕೊಡಕ್ ಕಂಪನಿಯವರು ಕನ್ನಡ ಕೊಡ್ತಿರ್ಲಿಲ್ಲ. ಅದನ್ನ ONK ಬಹಳ ಚೆನ್ನಾಗಿ ಪನ್ ಮಾಡೋರು. ಕನ್ನಡದಲ್ಲಿ ಯಾಕೆ ಬಣ್ಣ ಇಲ್ಲ, ಕೊಡಕ್ ಬರಲ್ಲ ಅಂತ. ಕೊಡಕ್ಕು ಕಂಪನಿಯವರು ಕೊಡ್ತಾ ಇಲ್ಲ ರೀಲ್, ಅದಕ್ಕೆ ಕನ್ನಡ ಕೊಡಕ್ ಬರಲ್ಲ ಅಂತ ಹೇಳಿ. ಸೊ ಕನ್ನಡದಲ್ಲಿ ಕೊನೆಗೆ ಕನ್ನಡದ್ದೇ ನೀವು ಪ್ರಿಂಟ್ ಮಾಡಬೇಕು ಏನು ಎತ್ತ ಅನ್ನುವ ಥರದಲ್ಲಿ ಇತ್ತು. ಎಷ್ಟರ ಮಟ್ಟಿಗೆ ಅಂತಂದ್ರೆ ನಿಮ್ಗೆ ಪರ್ಮಿಟ್ ಸಿಸ್ಟಮ್ ಬಂದಿದ್ರಿಂದ ನೀವು ಹೋಗ್ಬಿಟ್ಟು ಅಲ್ಲಿ ಕ್ಯೂ ನಿಂತ್ಕೋಬೇಕು ಬಣ್ಣದ ರೀಲ್ಗಳು ತರೋದಕ್ಕೆ. ರೀಲ್ ತಂದು ಇಲ್ಲಿ ಶೂಟಿಂಗ್ ಅರ್ಧಕ್ಕೆ ನಿಲ್ಲಿಸಿ ಮತ್ತೆ ಅಲ್ಲಿಂದ ತಂದು ಕಂಟಿನ್ಯೂ ಮಾಡಬೇಕು. ಈ ಥರದ ಪರಿಸ್ಥಿತಿ ಇತ್ತು. ಟೆಕ್ನಾಲಜಿಯಲ್ಲಿ ನಿಮಗೆ ಸಾಕಷ್ಟು ಚೇಂಜ್ ಆಗಿತ್ತು 9 ವರ್ಷದಲ್ಲಿ. ಮೊದಲ 3 ಬಾಂಡ್ ಸಿನಿಮಾಕ್ಕೂ 4ನೇ ಬಾಂಡ್ ಸಿನಿಮಾ ಬರೋಷ್ಟೊತ್ತಿಗೂ ಏನು ಅಂತಂದ್ರೆ ನಿಮ್ಗೆ ಎಲ್ಲ ಮೊನೋ ಮೈಕ್ಗಳು ಇದ್ದಂತಹ ಕಾಲ ಅದು. ಸಪರೇಟ್ ಮೈಕ್ಗಳು. ಸೊ ನಿಮ್ಗೆ ತಬಲದನಿಗೊಂದು ಸಪ್ರೇಟ್ ಮೈಕು, ಇವನಿಗೆ ಒಂದು ಸಪ್ರೇಟ್ ಮೈಕು. ಈಗ ಏನಾಗಿತ್ತು, ನಿಮ್ಗೆ ಕನೆಕ್ಟಿವ್ ಮೈಕ್ಗಳು ಬಂದಿತ್ತು ನಿಮ್ಗೆ. ಸೊ ನೀವು ಆರ್ಕೆಸ್ಟ್ರಾಗೆ ಸಪ್ರೇಟ್ ಆಗಿಡ್ಬೋದು, ಆಕ್ಟಿಂಗಿಗೆ ಸಪ್ರೇಟ್ ಆಗಿರ್ಬೋದು, ವಾಯ್ಸನ್ನ ಮಿಕ್ಸ್ ಮಾಡ್ಬೋದು. ನೀವೊಂದು ಫ್ಲೈಟ್ ಸೌಂಡ್ ತಗೊಂಡು ಅದು ಮಿಕ್ಸ್ ಮಾಡ್ಬೋದು. ಮೊದಲು ಮಾಡಕ್ ಆಗ್ತಿರ್ಲಿಲ್ಲ. ಸೊ ಒಂದೇ ಟೇಪ್ನಲ್ಲಿ ಓಡಬೇಕಾಗಿತ್ತು. ಈಗ ನಿಮಗೆ ಮಿಕ್ಸಿಂಗ್ ಅನ್ನೋ ಡೆವಲಪ್ಮೆಂಟ್ ಆಗಿತ್ತು. ಒಂದು ಕಲರಲ್ಲಿ ಟೆಕ್ನಾಲಜಿಲಿ ಡೆವಲಪ್ಮೆಂಟ್ ಆಗಿತ್ತು, ಮಿಕ್ಸಿಂಗ್ನಲ್ಲಿ ಡೆವಲಪ್ ಆಗಿತ್ತು. ಕ್ಯಾಮ್ರಾದಲ್ಲಿ ಬಹಳ ಅದ್ಭುತವಾದ ಟ್ರಿಕ್ ಶಾಟ್ಗಳನ್ನು ತೆಗೆದು ಸುಲಭ ಆಯಿತು. ಹೀಗಾಗಿ ಇದೆಲ್ಲವನ್ನ ಆಪರೇಷನ್ ಡೈಮಂಡ್ ರಾಕೆಟ್ ಸಾಧಿಸ್ತು. ಟೆಕ್ನಾಲಜಿಕಲ್ಲಿ ಏನೇನು ಆಗಿತ್ತೋ, ಸೊ ನಾವು ಇದನ್ನು ಹೇಳುವಾಗಲೇ ಟೆಕ್ನಾಲಜಿ ಇಲ್ಲ ಕಾಲದಲ್ಲೂ ಮೊದಲು 3 ಸಿನಿಮಾಗಳು ಅದ್ಭುತವಾಗಿ ಬಂದಿದ್ವು ಅನ್ನೋದನ್ನ ಆಗಿನ ಟೆಕ್ನಾಲಜಿಗೆ. ಮೊದಲ 3 ಸಿನಿಮಾಕ್ಕೆ ಜೂಡೋ ರತ್ನ ಸಾಹಸ ನಿರ್ದೇಶಕರಾಗಿದ್ರೆ ವೈ ಶಿವಯ್ಯ ಬಂದ್ರು ಈ ಸಿನಿಮಾಕ್ಕೆ, 4ನೇ ಸಿನಿಮಾಕ್ಕೆ. ಸೊ 3 ಚಿತ್ರಗಳ ಸಂಭಾಷಣೆಯನ್ನ ನಾನು ಆಗ್ಲೇ ಹೇಳಿದಂಗೆ ನರೇಂದ್ರ ಬಾಬು ಅವರು ಬರೆದಿದ್ರೆ ಇದಕ್ಕೆ ಉದಯ್ ಶಂಕರ್ ಬಂದ್ರು. ಮೊದಲ 3 ಸಿನಿಮಾಗಳು ನಾನು ಆಗ್ಲೇ ಹೇಳಿದಂಗೆ ಗೋಲ್ಡನ್ ಸ್ಟುಡಿಯೋದಲ್ಲಿ ಆಗಿದ್ರೆ ಇದು AVM ನಲ್ಲಿ ಆಯಿತು. AVM ಅನ್ನು ಕನ್ನಡದಲ್ಲಿ ಮುಚ್ಚಕ್ ಬಿಡ್ತಿರ್ಲಿಲ್ಲ ಒಂದು ಕಾಲದಲ್ಲಿ. ಸೊ ಈ AVM ಅನ್ನ ಬಹಳ ಅದ್ಭುತವಾಗಿ ಸೆಟ್ಟಿಂಗ್ ಇರ್ತಕ್ಕಂಥ ಸ್ಟುಡಿಯೋ AVM. ಆಮೇಲೆ 3ನೇ ಸಿನಿಮಾದಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಬದಲಾವಣೆ ಏನಂತಂದ್ರೆ, ಮೊದಲು 3 ಸಿನಿಮಾಗಳಿಗೆ ನಿರ್ದೇಶಕರಾದ ದೊರೈಯವರೇ ಕ್ಯಾಮ್ರಾ ಮಾಡಿದ್ರು. ಈ 4ನೇ ಸಿನಿಮಾಕ್ಕೆ ಅವ್ರು ತಮ್ಮನ್ನ ಡೈರೆಕ್ಷನ್ಗೆ ಮಾತ್ರ ಸೀಮಿತಗೊಳಿಸ್ಕೊಂಡು ಇಂಟರ್ನ್ಯಾಷನಲ್ ಕ್ಯಾಮ್ರಾಮನ್ ಅಂತ ಕಾಲದಲ್ಲಿ ಹೆಸರಾಗಿದ್ದಂತ PS ಪ್ರಕಾಶ್ ಅವರನ್ನ ಕರ್ಕೊಂಡು ಬಂದ್ರು. ಪ್ರಕಾಶ್ ಅವರು ಬಹಳ ವಿಶೇಷವಾಗಿ ಇದ್ರು. ಇಷ್ಟೊತ್ತಿಗಾಗಲೇ ಪದ್ಮಪ್ರಿಯ ಬಹಳ ಗ್ಲಾಮರಸ್ ಆದ ಬಹಳ ಸಹಜ ಅಭಿನಯದ 2 ಇರ್ತಕ್ಕಂಥ ಕಲಾವಿದೆ ಅಂತಾಗಿದ್ರು. ಸೊ ಹೀಗಾಗಿ 4ನೇ ಬಾಂಡ್ ಗರ್ಲ್ ಆಗಿ ಪದ್ಮಪ್ರಿಯ ಈ ಸಿನಿಮಾಕ್ಕೆ ಎಂಟ್ರಿ ಆದ್ರು. ಆಮೇಲೆ ತುಗ್ದೀಪ ಶ್ರೀನಿವಾಸ್, ನೀವು ಹೇಳಿದಾಗೆ ಪ್ರಭಾಕರ್, ರಾಜಾನಂದು, ಮಮತಾ ಶೆಣೈ, ಚಂದ್ರಲೇಖ, ಈ ಥರದವರೆಲ್ಲ ಈ ಸಿನಿಮಾಕ್ಕೆ ಅವ್ರು ಮೊದಲ 3 ಸಿನಿಮಾದಲ್ಲಿ ಇಲ್ದಿದ್ದವರು, ಇವರೆಲ್ಲ ಎಂಟ್ರಿ ಆದ್ರು. 4ನೇ ಸಿನಿಮಾಕ್ಕೆ ನಂಗೆ GK ವೆಂಕಟೇಶ್ ಯಾವಾಗಲೂ ಒಂದು ಮಾತನ್ನ ಹೇಳೋರು, ಮೊದಲ 3 ಸಿನಿಮಾಕ್ಕೆ ಸೊ ನಾನೆಲ್ಲ ಬಾಂಡ್ ಸಿನಿಮಾ ನೋಡಿ ಅದನ್ನೆಲ್ಲ ಮಾಡಿದ್ರು, ನನಗೆ ಅಷ್ಟು ಇನ್ಸ್ಟ್ರೂಮೆಂಟ್ ಸಿಗ್ತಾ ಇರಲಿಲ್ಲ. ಈಗ ನಿಮ್ಮ ಕೀಬೋರ್ಡು ಬಹಳ ಪಾಪ್ಯುಲರ್ ಆಗಿತ್ತು, ನಾನು ಅದನ್ನು ಬಾಂಡ್ನಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ಶುರುವಾಗಿದ್ದ ಮೇಲೆ ಆಮೇಲೆ ಇದಾದಮೇಲೆ GK ವೆಂಕಟೇಶ್ ಬಂದ್ಬಿಟ್ಟು ಅಣ್ಣವ್ರಿಗೆ, ಅಣ್ಣವರು ಒಂದು ಬಾಂಡ್ ಸಿನಿಮಾದಲ್ಲಿ ಎಲ್ಲ ನಾವೇನೇನೋ ಮಾಡಿದ್ದೀವಿ, ಮೊದಲ 3 ಸಿನಿಮಾದಲ್ಲೂ ಬಾಂಡಿಗೆ ಹಾಡೇ ಇಲ್ಲ, ಇದಕ್ಕೆ ನೀವು ಹಾಡಬೇಕು. ಅಣ್ಣ ನಕ್ಬಿಟ್ಟು ನಾನೆಲ್ಲ ABCD ಬರ್ದವ್ರು ಹಾಡು ಹೇಳ್ತಾರ. ಆದರೆ GK ವೆಂಕಟೇಶ್ ಕೆಲವು ಹಠ ಹಿಡಿದ್ರೆ ಅದನ್ನ ಮಾಡೇ ಮಾಡ್ತಾರೆ ಅದನ್ನ ಅವರು. ಯಾಕಂದ್ರೆ ಎಮ್ಮೆ ಹಾಡೋರು ಹಾಡಿಸಿದ್ದೆ GK ವೆಂಕಟೇಶ್.
ಹಾಗಾಗಿ ಅವರು ಹಠ ಹಿಡಿದು ಅಣ್ಣವ್ರ ಹತ್ರ ಒಂದು ಇಂಗ್ಲಿಷ್ ಹಾಡು ಆಡಿಸ್ತೇನೆ ನಾನು ಅಂತ ಹೇಳ್ಬಿಟ್ಟು ಇಫ್ ಯು ಕಮ್ ಟುಡೇ ಅನ್ನ ಕಂಪೋಸ್ ಮಾಡಿದ್ರು. If you come today, it's too early. If you come tomorrow, it's too late. ಎಷ್ಟು ಅದ್ಭುತವಾಗಿ ಅಣ್ಣವರು ಅದನ್ನು ಹಾಡಿದ್ದಾರೆ ಅಂತಂದರೆ ನೀವು ಆ ಪ್ರೊನೌನ್ಸಿಯೇಷನ್ನಲ್ಲಿ ಖಂಡಿತ ಹೇಳುತ್ತದೆ. ನಂದು 2 ಕನಸಲ್ಲೇ ಗೊತ್ತಾಗುತ್ತೆ ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ನು. ಈ ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ ಹೆಂಗೆ ಬಂತು, ನಾನು ಬಹಳ ತಮಾಷೆಗೆ ಒಂದ್ಸಲ ಅಣ್ಣವ್ರನ್ನ ಹೀಗೆ ಮಾತಾಡುವಾಗ ಕೇಳ್ತಾ ಇದ್ದೆ. ಅಲ್ಲ, ಕನ್ನಡ ಓಕೆ, ನಿಮ್ಗೆ ಯಾರೋ ಹೇಳಿದರೆ ಅಪ್ಪಣ್ಣ ಹೇಳ್ಕೊಟ್ರು, ಕೃಷ್ಣಶಾಸ್ತ್ರಿಗಳು ಹೇಳ್ಕೊಟ್ರು, ಯಾವ ಅಕ್ಷರವನ್ನು ಹಿಂಗೆ ಪ್ರೊನೌನ್ಸ್ ಮಾಡೋದು. ಇಂಗ್ಲೀಷ್ ಯಾರು ಹೇಳ್ಕೊಟ್ರು ನಿಮಗೆ? ನೋಡಿ, ನಾವು ಇಷ್ಟು ವರ್ಷ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿ ಇಂಗ್ಲೀಷ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಲ್ಲಿ ಭಾಷಣ ಮಾಡಿ, ನಾನಂತೂ ಪ್ರತಿನಿತ್ಯ ಇಂಗ್ಲೀಷಲ್ಲೇ ಪಾಠ ಮಾಡಿ, ಸ್ಟಿಲ್ ನಮ್ಮ ಇಂಗ್ಲೀಷು ಕನ್ನಡ ಥರವೇ ಇರುತ್ತೆ. ನಮ್ಮ ಪ್ರೊನೌನ್ಸಿಯೇಷನ್ ಇದೆಯಲ್ಲ, ಇದು ಇಂಗ್ಲೀಷ್ ಥರ ಈಗ ನಮಗೆ ಮಾಡ್ಕೊಳಕ್ ಆಗಲ್ಲ, ಯಾಕಂದ್ರೆ ನಾವು ಹಾಗೆ ಕನ್ನಡದಲ್ಲಿ ಹುಟ್ಟಿ ಬೆಳೆದವರು. ಆದರೆ ನೀವು ಇಫ್ ಯು ಕಮ್ ಟುಡೇ ಕೇಳಿ, ನಿಮ್ಗೆಲ್ಲೂ ಇದು ಕನ್ನಡದವ್ರು ಒಬ್ರು ಹಾಡಿದ್ದು ಅಂತ ಅನ್ಸಲ್ಲ. ನಿಮ್ಗೆ ಪ್ರತಿಯ ಪ್ರೊನೌನ್ಸಿಯೇಷನ್ ಅಲ್ಲಿ ಇದನ್ನ ಹೇಳ. Did you say morning? No, no, it's not good. ಅದಕ್ಕೆ ಅಣ್ಣವರು ಹೇಳೋರು, ಇದಕ್ಕೆ ಏನು ಇಲ್ಲ ಶ್ರೀಧರ ಮೂರ್ತಿಗಳೇ. ಈ ವಿಮಾನದಲ್ಲಿ ಹೋಗ್ತೀನಿ ನಾನು, ಪಕ್ಕದ ಸೀಟಲ್ಲಿ ಯಾರೋ ಕೂತಿರ್ತಾರೆ, ಮುಂದಿನ ಸೀಟಲ್ಲಿ ಯಾರೋ ಕೂತಿರ್ತಾರೆ. ಅವಳು ಗಗನ ಸಿಕ್ಕಿ ಬರ್ತಾಳೆ, ಏನೋ ಬೇಕು ಅಂತ ಕೇಳ್ತಾಳೆ. ನಾನು ಹಳ್ಳಿ ಮುಖ, ನನಗೇನು ಗೊತ್ತಿವೆಲ್ಲ, ಅವ್ರಿಗೆ ಏನು ಕೇಳ್ತಾರೋ ಏನು ಕೊಡ್ತಾರೋ, ಸುಮ್ಮನೆ ಕುತ್ಕೊಂಡು ಅವ್ರು ಹೆಂಗೆ ಮಾತಾಡ್ತಾರೆ ಅನ್ನೋದು ನೋಡ್ಕೊತಾ ಇದ್ದೆ. ವಿ ಹೆಂಗೆ ಹೇಳ್ತಾರೆ, ಒಯ್ ಹೆಂಗೆ ಹೇಳ್ತಾರೆ, ಝಡ್ ಹೆಂಗೆ, 4 ಜನನ ಇಟ್ಕೊಂಡು ಆಮೇಲೆ ಇಂಗ್ಲೀಷ್ ಸಿನಿಮಾ ನೋಡೋ ಹುಚ್ಚಂತ ಅವ್ರಿಗೆ ಅಣ್ಣವ್ರಿಗೆ ಮೊದಲಿಂದ ಇತ್ತು. ನೋಡ್ಬಿಟ್ಟು ಅದನ್ನು ಫಾಲೋ ಮಾಡಿ ಹೇಳಿದೀನಿ ಹೊರತು ಇದರಲ್ಲಿ ರಾಜ್ಕುಮಾರ್ದು ಏನಿದೆ. ಎಷ್ಟು ದೊಡ್ಡ ವಿಷಯ ಅಂದರೆ, ನಾವು ಇಂಗ್ಲೀಷ್ ಸಿನಿಮಾ ನೋಡ್ತೀವಿ, ನಾವು ಅದ್ಭುತ ಭಾಷಣಗಳನ್ನು ಕೇಳ್ತೀವಿ, ನಾವು ಇವತ್ತು ವಿಕಿಪೀಡಿಯಾ ತೆಗೆದ್ರೆ, ಮತ್ತೊಂದು ರೀಲ್ಸ್ ತೆಗೆದ್ರೆ ಅದ್ಭುತ ಇಂಗ್ಲೀಷ್ ಅದು ನಿಮಗೆ ಸ್ಪೆಲ್ ಪ್ರೊನೌನ್ಸಿಯೇಷನ್ ಕೂಡ ಬರುತ್ತೆ, ಹಿಂಗೆ ಪ್ರೊನೌನ್ಸ್ ಮಾಡಿ ಅಂತ. ಆದರೆ ಅಣ್ಣವ್ರ ಇಂಗ್ಲೀಷ್ ನಮಗೆ ಬರಲ್ಲ. ಅದು ಅದ್ಭುತ, ಅಣ್ಣವ್ರಿಗೆ ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗಿರುವ ಅದ್ಭುತ. ಯಾವುದೇ ಭಾಷೆಯನ್ನ ಒಂದು ನಿಷ್ಠೆ ಇದ್ರೆ ಮಾತ್ರ ಹಂಗೆ ಕಲಿಯೋಕೆ ಸಾಧ್ಯನೇ. ಹಾಗಾಗಿ ನಂಗೆ ಅದೊಂದು ವರ ಇಫ್ ಯು ಕಮ್ ಟುಡೇ ಎಲ್ಲ ಹೇಳಿದ್ದಾರೆ ಇಂಗ್ಲೀಷ್ ಹಾಡುಗಳನ್ನು ಕನ್ನಡದಲ್ಲಿ ಬೇರೆಯವರು ಹೇಳಿದ್ದಾರೆ. ಈಗಲೂ ಅಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ನಿಮ್ಗೆ ಅದು ಕೇಳಿದ್ರೆ ಗೊತ್ತಾಗುತ್ತೆ ಇಲ್ಲಿ ಅವ್ರು ಯಾರ ಹಾಡಿದ್ದು ಅಂತೇಳಿ. ಇದು ಆದ ಮೇಲೆ ನಾನು ಬೇರೆ ಬೇರೆ ಗಾಯಕರ ಬಾಯಲ್ಲಿ ಇಫ್ ಯು ಕಮ್ ಟುಡೇನೆ ಕೇಳಿದ್ದೀನಿ. ಆಮೇಲೆ ಅದು ರೀಮಿಕ್ಸ್ ಕೂಡ ಮಾಡಿದ್ದಾರೆ ಹಾಡು. ಆದರೆ ನಂಗದು ಅಣ್ಣವ್ರು ಹೇಳಿದ ಇಂಗ್ಲೀಷ್ ಇದೆಯಲ್ವಾ, ಆ ಥರ ಅನ್ಸಲ್ಲ. ಇದು ಖಂಡಿತ ಇಲ್ಲಿಯವರೇ ಯಾರು ಹೇಳಿದ್ದು ಅಂತ ಗೊತ್ತಾಗುತ್ತೆ. ನಾನು ತುಂಬ ಆರ್ಕೆಸ್ಟ್ರಾದಲ್ಲಿ ಹಾಡೋದನ್ನ ಕೇಳಿದ್ದೀನಿ. ಯಾರೂ ಕೂಡ ಟಿಕ್ 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 ಅವ್ರು ಹೇಳ್ತಾರಲ್ಲ, ಆ ಟಿಕ್ ಟಿಕ್ ಅಲ್ಲಿ ಪ್ರತಿ ಸಲ ಅವ್ರು ಬೇರೆ ಬೇರೆ ಥರ ಹೇಳಿದ್ದಾರೆ. ನೀವು ಒಂದೇ ಥರ ಹೇಳಿಲ್ಲ, ನೀವೊಂದು ಅಬ್ಸರ್ವ್ ಮಾಡಿ. ಇದು ಬಹುಶಃ ಅಣ್ಣವರಿಗೆ ಮಾತ್ರ ಸಾಧ್ಯವಾಗುವ ಅದ್ಭುತ ಅಂತ ಹೇಳಿ. ಇದರಲ್ಲಿ ಮತ್ತೆ ಅಲ್ಲಿ ಇಲ್ಲಿ ನೋಡುವೆ ಏಕೆ ನಡುಗುವೆ ಹೀಗೆ ಇತ್ತು. ಸೊ ಇದರಲ್ಲಿ ಮೊದಲ 3 ಸಿನಿಮಾಕ್ಕೆ ನೋಡಿದ್ರೆ ಬೇರೆ ತರದ ಹಾಡು. ಅಲ್ಲಿ ಇಲ್ಲಿ ನೋಡುವೆ ಏಕೆ, ಆಪರೇಷನ್ ಡೈಮಂಡ್ ರಾಕೆಟ್ ಇನ್ನೊಂದು ಥರದ ಕತೆ. 4 ಥರದ 3 ಕತೆ ನೋಡೋದಲ್ಲ. ಇದು ನೇಪಾಳಲ್ಲಿ ಆಗಿತ್ತು. ಹೌದು. ಕನ್ನಡದಲ್ಲಿ ವಿದೇಶದಲ್ಲಿ ಚಿತ್ರೀಕರಣಗೊಂಡಂತ ಮೊದಲ ಸಿನಿಮಾ ನೇಪಾಳ. ಅದಾದ್ಮೇಲೆ ಸಿಂಗಾಪುರದಲ್ಲಿ ರಾಜಕುಳ್ಳ ಬಂತು. ಸಿಂಗಾಪುರದಲ್ಲಿ ರಾಜಕುಳ್ಳ 2ನೇ ಸಿನಿಮಾ ಸಿಂಗಾಪುರದಲ್ಲಿ ಚಿತ್ರೀಕರಣಗೊಂಡ. ನೀವು ಅದಕ್ಕೆ ಅದೊಂದು ಡಿಬೇಟ್ ನಡೆದಿದೆ, ಯಾವ್ದು ಫಸ್ಟ್ ಯಾವ್ದು ಸೆಕೆಂಡ್ ಅಂತ ಹೇಳಿ. ನೀವು ಸಿಂಗಾಪುರದಲ್ಲಿ ರಾಜಕುಳ್ಳನ ಪೋಸ್ಟರ್ನ ನೋಡಿ, ಅದರಲ್ಲಿ ವಿದೇಶದಲ್ಲಿ ಚಿತ್ರೀಕರಣಗೊಂಡ ಮೊದಲ ಕನ್ನಡ ಸಿನಿಮಾ ಅಂತಿಲ್ಲ, ವಿದೇಶದಲ್ಲಿ ಚಿತ್ರೀಕರಣಗೊಂಡ ಕನ್ನಡದ ಮೊದಲ ಸಿನಿಮಾಸ್ಕೋಪ್ ಚಿತ್ರ ಅಂತಿದೆ. ಸೊ ಅದು 2ನೇ ಸಿನಿಮಾ ನೇಪಾಳದಲ್ಲಿ ಆಗಿರೋದ್ರಿಂದ. ಆಮೇಲೆ ನೀವು ನೇಪಾಳ ಎಂತ ವಿದೇಶ ಅಂತಂದ್ರೆ ಅದು ನಿಮ್ಗೆ ಬಿಟ್ಟಿತ್ತು. ಅಂದ್ರೆ ಈಗ ನೇಪಾಳ ಏನು ಭಾಳ ದೊಡ್ಡ ಇದಲ್ಲ, ಬಟ್ ಆ ಕಾಲಕ್ಕೆ ಅದು ನೇಪಾಳ ಮಾಡುವಂತಹದ್ದು ವಿಶೇಷನೇ ಅದು. ಆ್ಯಕ್ಚುಲಿ ಈ ಆಪರೇಷನ್ ಡೈಮಂಡ್ ರಾಕೆಟ್ ವಜ್ರಗಳ ಕಳ್ಳ ಸಾಗಾಣಿಕೆ ಮೇಲೆ ಇದ್ದಂತಹ ಕತೆ ಅದು.
ಸೊ ರಕ್ಷಣಾ ಇಲಾಖೆ ಗುಪ್ತಚರ ದಳಗಳು ಬಹಳ ಅದನ್ನ ತಡಿತಾ ಇರ್ತಾರೆ. ಇದರ ಕ್ಯಾನ್ವಾಸ್ ದೊಡ್ಡದು ಮೊದಲ. ಇದರಲ್ಲಿ ತುಂಬಾ ಜನ ಸೈಂಟಿಸ್ಟ್ಗಳು ನಾಪತ್ತೆ ಆಗ್ತಾ ಇರ್ತಾರೆ ಇದ್ದಕ್ಕಿದ್ದಂಗೆ ಅಂತ. ಗೋಲ್ಡ್ ಸ್ಮಗ್ಲಿಂಗ್ ನ ಫ್ಲಾಶ್ ಮಾಡಿದ್ಮೇಲೆ ಈಗ ಇದ್ದಕ್ಕಿದ್ದಾಗೆ ಇದೊಂದು ಹೊಸ ಪ್ರಾಬ್ಲಮ್ ಶುರುವಾಗಿದೆ. ಹೇಳಿ ಸರ್. ದೊಡ್ಡ ಕಳ್ಳರ ಗುಂಪೊಂದು ವಜ್ರಗಳನ್ನ ನಮ್ಮ ದೇಶಕ್ಕೆ ಸ್ಮಗಲ್ ಮಾಡ್ತಾ ಇದ್ದಾರೆ. ಅದು ಅಲ್ಲದೇನೆ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಇದ್ದ ಜಾಗದಲ್ಲೇ ಕಣ್ಮರಿ ಆಗ್ತಾ ಇದ್ದಾರೆ. ಸೊ ನಿಮ್ಗೆ ವಜ್ರ ಕಳ್ಳ ಸಾಗಾಣಿಕೆಗೂ ವಿಜ್ಞಾನಿಗಳು ನಾಪತ್ತೆ ಆಗೋದಕ್ಕೂ ಏನೋ ಒಂದು ಸಂಬಂಧ ಇರುತ್ತೆ ಅನ್ನೋದು ಒಂದ್ಸಲ ಬರುತ್ತೆ. ಒಬ್ಬ ಟ್ಯಾಕ್ಸಿ ಡ್ರೈವರ್ ನ್ಯಾಷನಲ್ ಹೈವೇನಲ್ಲಿ ಪೆಟ್ಟಾಗಿ ಬಿದ್ದಿರ್ತಾನೆ. ಅವನನ್ನು ಆಸ್ಪತ್ರೆಗೆ ಸೇರಿಸಿದಾಗ ವಿಚಾರಣೆ ಶುರುವಾಗುತ್ತೆ. ಅಷ್ಟೊತ್ತಿಗೆ ಅವನು ಸತ್ತೋಗ್ಬಿಡ್ತಾನೆ. ಸೊ ಒಂದು ಕ್ಲೂ ಮಾತ್ರ ಸಿಗುತ್ತೆ ಏನೋ ನಡೀತಾ ಇದೆ ಅಂತ ಹೇಳಿ. ಇದು ಸಹಜವಾಗಿ ಇದ್ರಲ್ಲಿ 666 777 ಏನು ಬರಲ್ಲ, ಸೀದಾ 999 ಬರುತ್ತೆ. ಇದು 999 ಅವನನ್ನ ಮಾಡ್ತಾರೆ. ಸೊ ಸಹಜವಾಗಿ ಅವ್ರು ಊಹೆ ಮಾಡಿದ ಹಾಗೆ ಪ್ರಕಾಶ್ ಸ್ಮಗ್ಲಿಂಗು ಮತ್ತು ಸೈನ್ಸಿಸ್ಟ್ಗಳು ಮಾಡೋದಕ್ಕೆ ಇದು ಅಂತ ಹೇಳಿ. ಸೊ ಇವನು ಏನು ಮಾಡ್ತಾನೆ ಅಂದರೆ ಪಾಪ್ ಸಿಂಗರ್ ಥರ ವೇಷವನ್ನು ಬದಲಾಯಿಸಿ ಆ ಕ್ಲಬ್ಗೆ ಬರೋರನ್ನೆಲ್ಲ ಪತ್ತೆ ಮಾಡ್ತಾ ಇರ್ತಾನೆ. ಸೊ ಅವಾಗ ಅವನಿಗೆ ಪೀಟರ್ ಬಗ್ಗೆ ಅನುಮಾನ ಬರುತ್ತೆ. ಸೊ ಅವನು ಮಾತುಗಳನ್ನೆಲ್ಲ ಮಾಡಿ ಇನ್ನೇನು ವಜ್ರದ ಬಹಳ ಮಾಲುಗಳನ್ನು ವಶಪಡಿಸ್ಕೊಳ್ಳುವಾಗ ಅವನು ಪೀಟರ್ನ ಸಹಾಯ ಮಾಡ್ತಾನೆ. ಅವಾಗ ಮಧು ಇವನಿಗೆ ಸಹಾಯಕವಾದ ಇನ್ಸ್ಪೆಕ್ಟ್ರು. ಆ ಮಧುವನ್ನು ಕೊಲ್ತಾರೆ ಅವರು. ಸೊ ಮಧುವಿನ ಸಾವು ಪ್ರಕಾಶನಲ್ಲಿ ಮಾತ್ರ ಅಲ್ಲ, ಅವನ ತಂಗಿ ಮೀನಾಳಲ್ಲಿ ಕೂಡ ಒಂದು ಆಕ್ರೋಶವನ್ನು ಅವಳು ಬಾಂಡ್ ಗರ್ಲ್ ಪದ್ಮಪ್ರಿಯ. ಹೇಳು, ನಮ್ಮ ಅಣ್ಣನ್ ಕೊಂದವರ ಪ್ರಾಣ ತೆಗೆದು ತೀರ್ಸ್ಕೋಬೇಕು. ಸೊ ಅವಳು ಬಹಳ ಕ್ರೋಧಗೊಂಡಿದ್ದ ರೀತಿ ನೋಡಿ ಇವಳೆಲ್ಲ ಅಪಾಯ ಮೈ ಮೇಲೆ ಎಳ್ಕೊಳ್ತಾಳೋ ಅಂತ ಪ್ರಕಾಶ್ ಸಮಾಧಾನ ಮಾಡಿ ಈ ಸ್ಮಗ್ಲಿಂಗ್ ಗ್ಯಾಂಗು ನೇಪಾಳದಲ್ಲಿದೆ ಅಂತ ಪತ್ತೆ ಮಾಡ್ತಾರೆ. ಈ ಪ್ರಕಾಶ್ ಮತ್ತು ಮೀನಾ ನವ ದಂಪತಿಗಳ ಥರ ವೇಷ ಬದಲಾಯಿಸ್ಕೊಂಡು ನೇಪಾಳಕ್ಕೆ ಬಂದು ಎಳಿತಾರೆ. ಇಲ್ಲಿ ಮಾನ್ ಸಿಂಗ್ ಅಂತ ಅವನಿಗೆ ನೆರವು ಕೊಡ್ತಿರ್ತಾನೆ, ಅವನನ್ನು ಕೊಲೆ ಮಾಡ್ತಾರೆ. ಸೊ ಇಷ್ಟೊತ್ತಿಗೆ ನಾರ್ಮಲಿ ಬಾಂಡ್ ಗರ್ಲ್ ಕಿಡ್ನ್ಯಾಪ್ ಆಗ್ತಾಳೆ. ಇದು ಎಲ್ಲ ಸಿನಿಮಾದಲ್ಲಿ ಇರುತ್ತೆ. ಅದು ಅಲ್ಲಿ ಅದರ ಮೂಲವನ್ನು ಹುಡ್ಕೊಂಡು ಹೋದಾಗ ಅವನು ಯಾವ ಇದನ್ನು ಬೇಕಾದ್ರೂ ನಾಶ ಮಾಡುವ ಕ್ಷಿಪಣಿ ಅವ್ರ ಹತ್ರ ಇರುತ್ತೆ ಅಂತ ಗೊತ್ತಾಗುತ್ತೆ. ಇದರಲ್ಲಿ ಒಂದು ಬಹಳ ಕ್ಲೈಮ್ಯಾಕ್ಸಲ್ಲಿ ಹಾವುಗಳಿಂದ ಕೊಲ್ಲಕ್ಕೆ ಪ್ರಯತ್ನ ಪಡುವ ಒಂದು ವಿಶೇಷ ಸನ್ನಿವೇಶನ ಅದು ಸ್ಪೆಷಲ್ ಎಫೆಕ್ಟಿಂದ ತಗೊಂಡ್ಬಂದಿದ್ದಾರೆ ಅದನ್ನು. ಸೊ ಇದನ್ನು ಅವನು ಮತ್ತೆ ತಪ್ಪಿಸ್ತಾನೆ. ಹೀಗೆ ಮತ್ತೆ ಬಾಂಡು ಜಗದ್ರಕ್ಷಕನಾಗ್ತಾನೆ. ಇದರ ಈ ಸ್ಟಂಟ್ ದೃಶ್ಯದಲ್ಲಿ ಭಾಗವಹಿಸಿದವರು ಇಂಟರ್ನ್ಯಾಷನಲ್ ಫೇಮಸ್ ಆಗಿರುವ ಲಿಂಬೋಗ್ರಾ ರಾಕ್ ಗ್ರೂಪ್ ಅಂತ ಹೇಳಿ ನೇಪಾಳದ ಬಹಳ ಫೇಮಸ್ ಕ್ಲಬ್ ಅದು. ಅದರ ಸದಸ್ಯರಿಂದ ಕರ್ಕೊಂಡು ಬಂದಿದ್ದ. ಈ ಸಿನಿಮಾದಲ್ಲಿ ಒಂದು ಬಹಳ ವಿಶೇಷ ಅಂತ ಹೇಳಿದ್ರೆ ಪಾಪ್ ಸ್ಟಾರ್ಗಳನ್ನು ಬೇರೆ ಬೇರೆ ಕಡೆಯಿಂದ ಕರ್ಕೊಂಡ್ಬಂದಿದ್ರು. ಮುಂಬೈನ ಸೀಮಾ ಕಪೂರು, ಕಲ್ಕತ್ತಾದ ಬಾಬಿ, ದೆಹಲಿಯಿಂದ ಕ್ಯಾಂಡಿ, ಈ ಥರದವ್ರನ್ನ ಕರ್ಕೊಂಡು ಬಂದಿದ್ರು. ಸೊ ಇದಕ್ಕೊಂದು ಬಹಳ ದೊಡ್ಡ ಉತ್ಸಾಹಕರ ಪ್ರತಿಕ್ರಿಯೆ ಬಂದಾಗ ಆಪರೇಷನ್ ಗ್ಯಾಂಗ್ ವಾರ್ ಅಂತ ಹೇಳಿ 5ನೇ ಬಾಂಡ್ ಸಿನಿಮಾದ ತಯಾರಿಕೆ ಶುರುವಾಗಿತ್ತು. ಮಾಡಿದಾಗ ಈ ಸಿನಿಮಾ ನೋಡ್ಬಿಟ್ಟು ನಾರ್ಮಲಿ ಅವಾಗ ರಾಜ್ಕುಮಾರ್ ತಾಯಿ ಲಕ್ಷ್ಮಮ್ಮ ಬದುಕಿದ್ರು. ಲಕ್ಷ್ಮಮ್ಮ ಹೇಳಿದ್ರಂತೆ, ಮಗು ಯಾಕಪ್ಪ ಇಂಥ ಸಿನಿಮಾಗಳು ಮಾಡ್ತೀಯ, ಬೇಡ ಇದು ಅಂತಂದ್ರಂತೆ. ನೋಡಿ ಅಮ್ಮ ಒಂದು ಮಾತು ಹೇಳಿದ್ದಕ್ಕೆ ಗ್ಯಾಂಗ್ ವಾರನ್ನ ರಾಜ್ಕುಮಾರ್ ಸ್ಟಾಪ್ ಮಾಡಿ ಇನ್ಮೇಲೆ ನಾನು ಬಾಂಡ್ ಸಿನಿಮಾ ಮಾಡಲ್ಲ ಅಂತ ನಿರ್ಧಾರ ಮಾಡಿದ್ರು. ಸೊ ಒಂದು ತಾಯಿಯ ವಾಕ್ಯಕ್ಕೆ ಬಾಂಡ್ ಸಿನಿಮಾ ಸರಣಿ ನಿಂತೋಯ್ತು. ಅದೊಂದು ಬಹಳ ವಿಶೇಷ ಅಂತ ಅನ್ಸುತ್ತೆ. ನಾನು ಕೇಳಿದೆ, ಇಲ್ಲ ನಿಮ್ಮ ಅಮ್ಮನ ಕನ್ವಿನ್ಸ್ ಮಾಡ್ಬೋದಾಗಿತ್ತಲ್ಲ ಸರ್ ಅಂತೇಳಿ. ಶ್ರೀಧರ್ಮೂರ್ತಿಗಳೇ ಅಮ್ಮ ಹೇಳಿದ್ರು ಅದು ಆತ್ಮಸಾಕ್ಷಿ ಇದ್ದಂಗೆ. ಆ ಮಾತಲ್ಲಿ ಮತ್ತೆ ಕನ್ವಿನ್ಸ್ ಮಾಡೋದೇನು ಇಲ್ಲ. ಅವ್ರು ಬೇಡ ಮಗು ಅಂತ ಯಾವ ಸಿನಿಮಾಕ್ಕೂ ಹೇಳಿರ್ಲಿಲ್ಲ ನನಗಿದು. ಬೇಡ ಮಗು ಇನ್ನು ಸ್ವಲ್ಪ ವರ್ಷ ಬಿಟ್ಟು ಮಾಡು ಅಂತಲಾದ್ರು ಹೇಳೋರು. ಅವ್ರು ಯಾಕೋ ನನಗೆ ಮನೆಗೆ ಆ ಸಿನಿಮಾ ನೋಡ್ಕೊಂಡು ಮನೆಗೆ ಬಂದ ಕೂಡಲೇ ಕರೆದು ಹೇಳಿದ್ರು, ಬೇಡ ಮಗು ಇನ್ಮೇಲೆ ಇಂಥ ಸಿನಿಮಾ ಮಾಡಬೇಡ ಅಂತ ನಿಲ್ಲಿಸ್ಬಿಟ್ಟೆ ನಾನು. ಸೊ ಮುಂದೆ ಆಪರೇಷನ್ ಗ್ಯಾಂಗ್ ವಾರ್ ಶಿವರಾಜ್ ಕುಮಾರ್ ತಾರಾಗಣದಲ್ಲಿ ಬರುತ್ತೆ ಅಂತ ಒಂದು ಸುದ್ದಿ ಬಂತು. ಆಮೇಲೆ ಪುನೀತ್ ಸಾರಾಗಣದಲ್ಲಿ ಬರುತ್ತೆ ಅಂತ ಬಂತು. ಆಮೇಲೆ ಅಣ್ಣ ಬಾಂಡ್ ಬರುವಾಗ ಅದೊಂದು ಬಾಂಡ್ ಕಂಟಿನ್ಯೂಷನ್ ಅಂತು. ಬಟ್ ಅದು ಅಣ್ಣ ಬಾಂಡ್ ಸಿನಿಮಾ ಆಗಿರಲಿಲ್ಲ ಅದು. ಹಾಗಾಗಿ ಬಾಂಡ್ ಸಿನಿಮಾ ಸರಣಿ ಇಲ್ಲಿಗೆ ನಿಂತು ಹೋಯ್ತು. ಮತ್ತು ಬೇರೆ ಥರದ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ, ಗುರಿ ಅಂತ ಸಿನಿಮಾ ಎಲ್ಲ ಮಾಡಿದ್ರು ಕೂಡ ಬಾಂಡ್ ಸಿನಿಮಾಗಳು ಕನ್ನಡ ಚಿತ್ರರಂಗ ಮತ್ತು ರಾಜ್ಕುಮಾರ್ ಅವರ
ಒಟ್ಟು ತಾರಾ ಮೆರುಗಿನಲ್ಲಿ ಒಂದು ಬಹಳ ವಿಶೇಷವಾದ ಸಂಗತಿ ಅಂತ ಹೇಳ್ಬೋದು. ಬುದ್ಧಿ, ಶಕ್ತಿ, ಸಾಮರ್ಥ್ಯದಲ್ಲಿ ನನಗೆ ಸರಿಸಮಾನವಾದ ಒಬ್ಬ ವ್ಯಕ್ತಿನ ಹೀಗೆ ಭೇಟಿ ಮಾಡ್ತಿರೋದಕ್ಕೆ ತುಂಬಾ ಸಂತೋಷವಾಗ್ತಿದೆ. ಅದು ಒಂಥರ ಕನ್ನಡಿಗರ ಅದೃಷ್ಟ. ಬಾಂಡ್ ಆಗಿ ಕೂಡ ರಾಜ್ಕುಮಾರನ್ನ ನೋಡುವುದು ಮತ್ತು ಆ ಸೌಂದರ್ಯವನ್ನ, ಆ ಸಾಹಸವನ್ನ ಎಲ್ಲ ಆಸ್ವಾದಿಸುವ ಅವಕಾಶ ನಮಗೆ ಸಿಕ್ತು ಅಂತ ಹೇಳಿ.